ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಪಾಕಿಸ್ತಾನಕ್ಕೆ ರಾಹುಲ್ ಗಾಂಧಿ ಬೇಕು, ಸೋರೋಸ್ಗೆ ರಾಹುಲ್ ಗಾಂಧಿ ಬೇಕು, ಭಯೋತ್ಪಾದಕರಿಗೆ ರಾಹುಲ್ ಗಾಂಧಿ ಬೇಕು, ದೇಶದ್ರೋಹಿಗಳಿಗೆ ರಾಹುಲ್ ಗಾಂಧಿ ಬೇಕು, ಧರ್ಮದ್ರೋಹಿಗಳಿಗೆ ರಾಹುಲ್ ಗಾಂಧಿ ಬೇಕು, ಚೈನಾಗೆ ರಾಹುಲ್ ಗಾಂಧಿ ಬೇಕು, ಅಮೆರಿಕಾಗೆ ರಾಹುಲ್ ಗಾಂಧಿ ಬೇಕು, ಟರ್ಕಿಗೆ ರಾಹುಲ್ ಗಾಂಧಿ ಬೇಕು, ಕೆನಡಾಗೂ ಕೂಡ ರಾಹುಲ್ ಗಾಂಧಿ ಬೇಕು. ನಿಮ್ಮನ್ನ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ನಿಮಗೆ ಯಾರು ಬೇಕು? ವೀಕ್ಷಕರೇ, ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಾಟ ನಡೀತು ನಿನ್ನೆ. ಅದರಲ್ಲಿ ಭಾರತ ಜಯಭೇರಿಯನ್ನು ಬಾರಿಸುತ್ತೆ. ಪಾಕ ಜಾಗ ಏನನ್ನುವಂಥದ್ದನ್ನ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ವಿ ನಾವು. ಆದ್ರೆ ನಿನ್ನೆ ಕ್ರಿಕೆಟ್ ಪಂದ್ಯಾಟದ ಈ ಒಂದು ಫೋಟೋವನ್ನ ನೋಡಿ. ಈ ಫೋಟೋ ಕೇವಲ ಒಂದು ಫೋಟೋ ಅಲ್ಲ, ಇದು ಅವರ ಮನಸ್ಥಿತಿಯ ಸಂಕೇತ. ಪ್ರತಿಯೊಬ್ಬ ಪಾಕಿಸ್ತಾನಿ ಕೂಡ ಹಿಂದೂ ವಿರೋಧಿ, ಭಾರತ ವಿರೋಧಿ ಭಾವನೆಗಳ ಜೊತೆಗೆ ಇದ್ದಾರೆ ಅನ್ನುವಂಥದ್ದನ್ನ ಎತ್ತಿ ತೋರಿಸುತ್ತೆ. ಇದು ಪೆಹಲ್ಗಾಮ್ನಲ್ಲಿ 26 ಅಮಾಯಕ ಭಾರತೀಯರ ಸಾವು, ಇವರೆಲ್ಲರ ಖುಷಿ ಅನ್ನುವಂಥದ್ದನ್ನ ಈ ಫೋಟೋ ಎತ್ತಿ ಹಿಡಿತಾ ಇದೆ. ಭಯೋತ್ಪಾದನೆ ಪಾಕ್ DNA ಯಲ್ಲೇ ಇದೆ ಅನ್ನುವಂಥದ್ದನ್ನ ಈ ಫೋಟೋ ಎತ್ತಿ ಹಿಡಿತಾ ಇದೆ. ಆದ್ರೆ ಪಾಕಿಸ್ತಾನ ರಾಹುಲ್ ಗಾಂಧಿಯನ್ನ ಇಷ್ಟಪಡುತ್ತೆ. ಅದೇ ಪಾಕಿಸ್ತಾನ ರಾಹುಲ್ ಗಾಂಧಿಯ ಗುಣಗಾನವನ್ನ ಮಾಡುತ್ತೆ. ಅದೇ ಪಾಕಿಸ್ತಾನ ಭಾರತಕ್ಕೆ ರಾಹುಲ್ ಗಾಂಧಿ ಇದ್ರೇನೆ ಚಂದ ಅಂತ ಹೇಳುತ್ತೆ. ಶಾಹಿದ್ ಅಫ್ರೀದಿಗೆ ಮೋದಿ ಜನ ಕಂಡ್ರೆ ಆಗಲ್ಲ, ರಾಹುಲ್ ಗಾಂಧಿ ಕಂಡ್ರೆ ಪ್ರೀತಿ ಅಂತ ಹೇಳಿದ್ರೆ ಇದು ಯಾವ ವಿಚಾರವನ್ನ ಎತ್ತಿ ಹಿಡಿತೆ ಅನ್ನುವಂಥದ್ದನ್ನ ನಾನು ಬಿಡಿಸಿ ಹೇಳಬೇಕಾದಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮ್ಮ ಆಯ್ಕೆ ಯಾರು? ನಿಮ್ಮ ಆಯ್ಕೆ ಯಾರು? ಮೋದಿಜಿನ, ರಾಹುಲ್ ಗಾಂಧಿನ? ವೀಕ್ಷಕರೇ, ಈ ಫೋಟೋ ಇದೆಯಲ್ವಾ, ಇದಕ್ಕೆ ಮುಖ್ಯ ಕಾರಣನೇ ಕಾಂಗ್ರೆಸ್. ಪಾಕಿಸ್ತಾನ 6 ಭಾರತೀಯ ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ ಅನ್ನುವಂತಹ ಸುಳ್ಳು ವರದಿಯನ್ನ ಮೊದಲು ಮಾಡಿದ್ದು ದಿ ಹಿಂದೂ, ಅದನ್ನ ಆನಂತರ ತಗೊಂಡಿದ್ದು ದಿ ವೈರ್ ಅನ್ನುವಂತಹ ವೆಬ್ಸೈಟ್, ಆ ನಂತರ ಅದನ್ನ ತಗೊಂಡಿದ್ದು ರಾಹುಲ್ ಗಾಂಧಿ ಅಂಡ್ ಕಾಂಗ್ರೆಸ್. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ IT ಸೆಲ್ ಅದನ್ನ ವೈಭವೀಕರಿಸುತ್ತೆ. ಭಾರತೀಯರು ಪಾಕಿಸ್ತಾನದ ಎಷ್ಟು ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದ್ವಿ, ಎಷ್ಟು ಪಾಕಿಸ್ತಾನಿಗಳನ್ನ ನಾವು ಹೊಡೆದು ಹಾಕಿದ್ವಿ ಅಂತ ನೋಡಿ ಖುಷಿ ಪಡ್ತಾ ಇದ್ರೆ, ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಾಕಿಸ್ತಾನ ಭಾರತದ ಎಷ್ಟು ಯುದ್ಧ ವಿಮಾನವನ್ನ ಹೊಡೆದು ಹಾಕಿದೆ, ಭಾರತಕ್ಕೆ ಎಷ್ಟು ನಷ್ಟ ಆಗಿದೆ, ಭಾರತಕ್ಕೆ ಎಷ್ಟು ನೋವಾಗಿದೆ ಅಂತ ಕೆದಕಿ ಅನುಮಾನವನ್ನ ಹುಟ್ಟು ಹಾಕಿ ಭಾರತವನ್ನ ನೋಯಿಸ್ತಾ ಇದ್ರು. ಹಾಗಾಗಿ ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮ್ಮ ಆಯ್ಕೆ ಯಾರು? ಪಾಕ್ ಪ್ರೇಮಿ ಅಥವಾ ಪಾಕಿಸ್ತಾನಿಗಳ ಪ್ರೀತಿಯ ರಾಹುಲ್ ಗಾಂಧಿನ ಅಥವಾ ಮೋದಿಜಿನ? 26/11 ಮುಂಬೈ ದಾಳಿ ಆದಾಗ ಇಡೀ ದೇಶ ದುಃಖದಲ್ಲಿ ಮುಳುಗಿದ್ದಾಗ ರಾಹುಲ್ ಗಾಂಧಿ ಬೆಳಗ್ಗಿನವರೆಗೂ ಕೂಡ ಪಾರ್ಟಿ ಮೂಡ್ನಲ್ಲಿ ಮುಳುಗಿರ್ತಾರೆ. ನಮ್ಮ ಭಾರತೀಯ ಸೇನೆ ಪಾಕ್ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿರ್ತಾರೆ, ಅವಕಾಶವನ್ನ ಕೇಳ್ತಾರೆ. ಆದ್ರೆ ಸೋನಿಯಾ ಗಾಂಧಿ ನಿರಾಕರಿಸ್ತಾರೆ, ಬೇಡ ಅಂತ ಹೇಳ್ತಾರೆ. What aircraft to use, what weapons to use, how to use them, all those plans were ready. But what we were waiting for was the target system itself and the go-ahead from the government. Well, after we told them that once we get it and once the decision is taken by the government to let us go in, we would execute the task. But that was not forthcoming. ಒಂದು ಸಂದರ್ಶನದಲ್ಲಿ ಕೂತ್ಕೊಂಡು ಮನಮೋಹನ್ ಸಿಂಗ್ ಮುಂಬೈ ದಾಳಿಯ ವಿಚಾರವಾಗಿ ನಾವು ಪಾಕಿಸ್ತಾನದ ವಿರುದ್ಧ ಕ್ರಮವನ್ನ ಕೈಗೊಳ್ಳದೇ ಇರೋದಕ್ಕೆ ಸಮರ್ಥನೆಯನ್ನ ಕೊಡ್ತಾರೆ. ಯಾವುದೇ ಬೇಜಾರು ಇಲ್ಲ, ಏನೂ ಇಲ್ಲ. Pressure on me at that time. I resisted that pressure, and I think the decisions that I and our government took was on balance the right decision. ಅದೇ ಪಾಕಿಸ್ತಾನವನ್ನ ನೋಡಿದ್ರೆ ಇತ್ತೀಚೆಗೆ ಭಾರತದೊಂದಷ್ಟು ರಾಜಕೀಯ ನಾಯಕರಿಗೆ ಮಾವಿನ ಹಣ್ಣನ್ನ ಕಳಿಸಿಕೊಡುತ್ತೆ. ಅದರಲ್ಲಿ ರಾಹುಲ್ ಗಾಂಧಿ ಕೂಡ ಒಬ್ಬರು. ಭಾರತೀಯರಿಗೆ ಯಾರು ಕಟ್ಟಾವೈರಿಯೋ ಅವರು ರಾಹುಲ್ ಗಾಂಧಿಯನ್ನ ಬಹಳ ಇಷ್ಟಪಡ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ. ಹಾಗಾಗಿ ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮ್ಮ ಆಯ್ಕೆ ಯಾರು? ರಾಹುಲ್ ಗಾಂಧಿನ, ಮೋದಿಜಿಯವರ? ವೀಕ್ಷಕರು, ಯಾವ ಪಾಕಿಸ್ತಾನ ಪುಲ್ವಾಮಾ ದಾಳಿಯ ಮೂಲಕ 40 ಯೋಧರ ಸಾವಿಗೆ ಕಾರಣ ಆಯ್ತು, ಅದೇ ಪಾಕಿಸ್ತಾನದ ಮಿನಿಸ್ಟರ್ ಫವಾದ್ ಚೌಧರಿ ಪುಲ್ವಾಮಾ ದಾಳಿ ಮಾಡಿದ್ದು ನಾವೇ. ಆ ವಿಚಾರವಾಗಿ ನಮಗೆ ಬಹಳ ಹೆಮ್ಮೆ ಇದೆ ಅಂತ ಹೇಳ್ತಾನೆ. स्पीकर जनाब शाह महमूद कुरैशी साहब की टांगें कांप रही थी, कह रहे थे हिंदुस्तान हमला कर रहा है। हमने हिंदुस्तान को घुस के मारा है जनाब स्पीकर वहां पे।
पुलवामा में जो हमारी कामयाबी है वो इमरान खान की क़यादत में इस कौम की कामयाबी है। उसके हिस्सेदार आप भी सब हैं, उसके हिस्सेदार हम भी सब हैं। और जिस तरीके से आप आके ये बातें करें और आप कहें ये वो फख्र है जो कि ಅಂಡ್ ಅದೇ ಫವಾದ್ ಚೌಧರಿ ರಾಹುಲ್ ಗಾಂಧಿಗೆ ಬೆಂಬಲವನ್ನ ಸೂಚಿಸಿ ಟ್ವೀಟ್ ಕೂಡ ಮಾಡ್ತಾನೆ. ಮತ್ತೆ ನಾನು ಕೇಳೋದಿಷ್ಟೇ, ಭಾರತ ದ್ವೇಷಿಗಳು, ಭಾರತೀಯರ ರಕ್ತವನ್ನ ಹರಿಸಿದವರು, ಭಯೋತ್ಪಾದಕ ಪಾಕಿಗಳು ರಾಹುಲ್ ಗಾಂಧಿ ಅವರನ್ನ ಇಷ್ಟಪಡ್ತಾರೆ ಯಾಕೆ? ಅದೇ ರಾಹುಲ್ ಗಾಂಧಿ ಪಾಕಿಸ್ತಾನ ಪ್ರಾಯೋಜಿತ ಪುಲ್ವಾಮಾ ದಾಳಿಗೆ ಮೋದಿಜಿಯವರನ್ನ ದೋಷಿಯಾಗಿ ಮಾಡ್ತಾರೆ. ಅದೇ ರಾಹುಲ್ ಗಾಂಧಿ ಪಾಕಿಸ್ತಾನ ಪ್ರಾಯೋಜಿತ ಪುಲ್ವಾಮಾ ದಾಳಿಗೆ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ. ಅದೇ ರಾಹುಲ್ ಗಾಂಧಿ ಪಾಕಿಸ್ತಾನ ಪ್ರಾಯೋಜಿತ ಪುಲ್ವಾಮಾ ದಾಳಿಗೆ ಭಾರತ ಕೊಟ್ಟಂತ ಉತ್ತರಕ್ಕೆ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಭಾರತಕ್ಕೆ ಅವಮಾನವನ್ನ ಮಾಡ್ತಾರೆ. ನೀವೇ ಹೇಳಿ ವೀಕ್ಷಕರೇ, ನಿಮ್ಮ ಆಯ್ಕೆ ಯಾರು? ಈ ರಾಹುಲ್ ಗಾಂಧಿನ ಅಥವಾ ಮೋದಿಜಿಯವರ? ಸ್ವತಃ ರಾಹುಲ್ ಗಾಂಧಿ ಅವರೇ ಸಂಸತ್ತಲ್ಲಿ ನಿಂತು ಹೇಳ್ತಾರೆ, ನಾವು ಟೆರರಿಸಂಗೆ ಉತ್ತರವನ್ನ ಕೊಟ್ರೆ, ಅವರ ಆಟಕ್ಕೆ ನಾವು ತಿರುಗೇಟನ್ನು ಕೊಟ್ರೆ ಟೆರರಿಸ್ಟ್ಗಳು ವಿನ್ ಆಗಿ ಬಿಡ್ತಾರೆ. Any act of terror is an act of war. Now, do you understand what this statement is saying? What this statement is saying is that any terrorist now who wants to make India fight a war has just got to do one attack in India. मतलब आपने पूरी की पूरी पावर आतंकवादियों को उठा के दे दी कि भैया आपको युद्ध चाहिए ना, आप एक अटैक कर दो, युद्ध हो जाएगा. It's craziness. You have taken the entire idea of deterrence and turned it upside down. ಅಂದ್ರೆ ಏನದ್ರ ಅರ್ಥ? ನಾವು ಏನು ಮಾಡಬಾರ್ದು, ನಾವು ಮಾತಾಡಬಾರ್ದು, ನಾವು ಸೈಲೆಂಟ್ ಆಗಿ ಕೂತ್ಕೊಳ್ಬೇಕು, ನಾವು ಅವರಿಗೆ ಉತ್ತರವನ್ನ ಕೊಡಬಾರ್ದು. ಅಂಡ್ ಅದನ್ನೇ ಇಷ್ಟು ವರ್ಷ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಪಾಕಿಸ್ತಾನಕ್ಕೆ ಕಾಂಗ್ರೆಸ್ ಇಷ್ಟ ಆಗುವಂಥದ್ದು. ಯಾವ ಪಾಕಿಸ್ತಾನಿ ಕೂಡ ಬಿಜೆಪಿಯನ್ನು ಇಷ್ಟಪಡಲ್ಲ, ಯಾವ ಪಾಕಿಸ್ತಾನಿ ಕೂಡ ಮೋದಿಜಿಯವರನ್ನು ಇಷ್ಟಪಡಲ್ಲ, ಯಾವ ಪಾಕಿಸ್ತಾನಿ ಕೂಡ ಮೋದಿಜಿಯವರನ್ನ ಹೊಗಳಲ್ಲ, ಯಾವ ಪಾಕಿಸ್ತಾನಿ ಕೂಡ ಮೋದಿಜಿಯವರ ಪರವಾಗಿ ಟ್ವೀಟ್ ಮಾಡಲ್ಲ. ಆದ್ರೆ ನೆನಪಿರ್ಲಿ, ಪಾಕಿಸ್ತಾನಿಗಳು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ, ಪಾಕಿಸ್ತಾನಿಗಳು ರಾಹುಲ್ ಗಾಂಧಿ ಪರವಾಗಿ ಮಾತಾಡ್ತಾರೆ. ಕಾಂಗ್ರೆಸ್ನವರ ಮಾತುಗಳು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತೆ. ಹಾಗಿರುವಾಗ ನೀವೇ ಒಂದು ಬಾರಿ ಯೋಚನೆ ಮಾಡಿ ಹೇಳಿ, ನಮ್ಮ ದೇಶಕ್ಕೆ ಯಾರು ಬೇಕು? ವೀಕ್ಷಕರೇ, ನೇಪಾಳ ಹಿಂದೂ ರಾಷ್ಟ್ರ ಆಗಿತ್ತು, ಈಗ ಮತ್ತೆ ನೇಪಾಳ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಯಸ್ತಾ ಇದೆ. ಸಹಸ್ರ ಹಿಂದೂಗಳು ಬೀದಿಗೆ ಇಳಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಕಂಡದ್ದು ಏನು ಗೊತ್ತಾ? ಆಶ್ಚರ್ಯ ಆದ್ರೂ ಸತ್ಯ, ಯೋಗಿ ಆದಿತ್ಯನಾಥ್ ಜಿ ಅವರ ಭಾವಚಿತ್ರ. ಯೋಗಿ ಆದಿತ್ಯನಾಥ್ ಜಿ ಅವರಂತಹ ನಾಯಕ ನಮಗೆ ಸಿಕ್ಕಿ ಬಿಟ್ಟರೆ ನಮ್ಮ ದೇಶ ಮತ್ತೆ ಹಿಂದೂ ರಾಷ್ಟ್ರ ಆಗಿಬಿಡುತ್ತೆ ಅನ್ನುವಂತಹ ಆಶಯ ನೇಪಾಳಿಗರದ್ದು. ಇನ್ನು ಇತ್ತೀಚೆಗೆ ನೇಪಾಳದಲ್ಲಿ ಜನ್ಜಿಗಳು ದಂಗೆ ಎದ್ದಾಗ ಅವ್ರು ಏನ್ ಹೇಳಿದ್ರು? ನಮಗೆ ಎಡಚರ ಆಳ್ವಿಕೆ ಬೇಕು, ನಮಗೆ ಕಾಂಗ್ರೆಸ್ನಂತಹ ಆಳ್ವಿಕೆ ಬೇಕು, ನಮಗೆ ರಾಹುಲ್ ಗಾಂಧಿ ಅಂತಹ ನಾಯಕ ಬೇಕು ಅಂತ ಹೇಳಿದ್ದಲ್ಲ, ಬದಲಾಗಿ ನಮಗೆ ಮೋದಿಜಿಯಂತಹ ನಾಯಕ ಬೇಕು, ಮೋದಿಜಿಯವರಂತಹ ಆಳ್ವಿಕೆ ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ಕ್ಲಿಯರ್ ಆಗಿ ಯಾರು ಏನನ್ನುವಂಥದ್ದನ್ನ ಎತ್ತಿ ಹಿಡಿಯುತ್ತೆ. ವೀಕ್ಷಕರೇ, ಭಾರತದಲ್ಲಿ RSS ಹೆಂಗಿದೆಯೋ ನೇಪಾಳದಲ್ಲೂ ಕೂಡ RSS ಇದೆ. ರಾಷ್ಟ್ರಭಕ್ತಿಯ ಸಂಚಾರ ಅಲ್ಲಿ ಕೂಡ ಆಗುತ್ತೆ. ದೇಶಾನೇ ಮೊದಲು ಸೇವೆಯೇ ಇಲ್ಲ ಅಂತ ಹೇಳಿಕೊಟ್ಟಂತಹ RSS ನೇಪಾಳದ ನೆಲದಲ್ಲೂ ಕೂಡ ಇದೆ. ಅಂದ್ರೆ ಇಲ್ಲಿ ಹೆಚ್ಚೇನು ಹೇಳುವಂಥದ್ದಿಲ್ಲ, ಎಲ್ಲವೂ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ದೇಶದ್ರೋಹಿಗಳ ಬಾಯಲ್ಲಿ ಮೋದಿಜಿ ಪರವಾಗಿ ಒಳ್ಳೆ ಮಾತುಗಳು ಬರಲ್ಲ, ರಾಹುಲ್ ಗಾಂಧಿ ಕಾಂಗ್ರೆಸ್ ಬಗ್ಗೆ ಬರುತ್ತೆ. ಭಯೋತ್ಪಾದಕರ ಬಾಯಲ್ಲಿ ಮೋದಿಜಿ ಬಗ್ಗೆ ಒಳ್ಳೆ ಮಾತುಗಳು ಬರಲ್ಲ, ರಾಹುಲ್ ಗಾಂಧಿ ಕಾಂಗ್ರೆಸ್ ಬಗ್ಗೆ ಬರುತ್ತೆ. ಧರ್ಮದ್ರೋಹಿಗಳ ಬಾಯಲ್ಲಿ RSS ಮೋದಿಜಿ ಬಗ್ಗೆ ಒಂದು ಮಾತು ಬರಲ್ಲ, ಒಳ್ಳೆ ಮಾತು ಬರಲ್ಲ. ಆದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಬಗ್ಗೆ ಒಳ್ಳೆ ಮಾತುಗಳು ಬರುತ್ತೆ. ಪಾಕಿಸ್ತಾನಕ್ಕೆ ಭಾರತೀಯರು ಇಷ್ಟ ಆಗಲ್ಲ, ಆದರೆ ರಾಹುಲ್ ಗಾಂಧಿ ಇಷ್ಟ ಆಗ್ತಾರೆ. ಪಾಕಿಸ್ತಾನಕ್ಕೆ ಭಾರತೀಯರನ್ನ ಕಂಡ್ರೆ ಆಗಲ್ಲ, ಆದ್ರೆ ಕಾಂಗ್ರೆಸ್ ಕಂಡ್ರೆ ಎಲ್ಲೆಲ್ಲದ ಪ್ರೀತಿ. ನೀವೇ ಒಂದು ಬಾರಿ ಯೋಚನೆ ಮಾಡಿ ವೀಕ್ಷಕರೇ, ನೀವು ಕಾಂಗ್ರೆಸ್ಗೆ ವೋಟ್ ಅನ್ನು ಹಾಕ್ತೀರಾ ಅಂತ ಹೇಳಿದ್ರೆ ನೀವು ಸೋನಿಯಾ ಗಾಂಧಿ ಕುಟುಂಬದ ಜೊತೆಗೆ ನಿಂತಿದ್ದೀರಾ ಅಂತ ಅರ್ಥ, ನೀವು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದೀರಾ ಅಂತ ಅರ್ಥ.
ದೇಶದ್ರೋಹಿ ಧರ್ಮದ್ರೋಹಿಗಳ ಜೊತೆಗೆ ನಿಂತಿದ್ದೀರಾ ಅಂತ ಅರ್ಥ. ಅದೇ ನೀವು ಮೋದಿಜಿಯವರಿಗೆ ವೋಟ್ ಅನ್ನು ಹಾಕ್ತೀರಾ ಅಂತ ಹೇಳಿದ್ರೆ ನೀವು ದೇಶದ ಅಭಿವೃದ್ಧಿಗೆ ವೋಟ್ ಅನ್ನು ಹಾಕಿದ್ದೀರಾ ಅಂತ ಅರ್ಥ. ನೀವು ಮೋದಿಜಿಯವರಿಗೆ ವೋಟ್ ಅನ್ನು ಹಾಕ್ತೀರಾ ಅಂತ ಹೇಳಿದ್ರೆ ದೇಶದ್ರೋಹಿಗಳ ಹೆಡೆಮುರಿ ಕಟ್ಟೋದಕ್ಕೆ ಬದ್ಧರಾಗಿ ನಿಂತಿದ್ದೀರಾ ಅಂತ ಅರ್ಥ. ನೀವು ಮೋದಿಜಿಯವರಿಗೆ ವೋಟ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಧರ್ಮ ಸಂರಕ್ಷಣೆಗೆ ಕಟಿಬದ್ಧರಾಗಿ ನಿಂತಿದ್ದೀರಾ ಅಂತ ಅರ್ಥ. ನೀವು ಮೋದಿಜಿಯವರಿಗೆ ವೋಟ್ ಅನ್ನು ಹಾಕಿದ್ದೀರಾ ಅಂತಂದ್ರೆ ನೀವು ಕೂಡ ವಿಶ್ವಗುರು ಭಾರತದ ಜೊತೆಗೆ ನಿಂತಿದ್ದೀರಾ ಅಂತ ಅರ್ಥ. ಒಂದಂತೂ ಹೇಳಬಲ್ಲೆ, ನಿಜವಾದ ಬೆದರಿಕೆ, ಭಾರತಕ್ಕೆ ನಿಜವಾದ ಅಪಾಯ ಮೊದಲಿಗೆ ಇರುವಂಥದ್ದು ನಮ್ಮ ಒಳಗಿನ ಶತ್ರುಗಳಿಂದ. ಒಳಗಿನ ಶತ್ರುಗಳು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್, ಒಳಗಿನ ಶತ್ರುಗಳು ಅಂತ ಹೇಳಿದ್ರೆ ಇದೇ ರಾಹುಲ್ ಗಾಂಧಿ, ಒಳಗಿನ ಶತ್ರುಗಳು ಅಂತ ಹೇಳಿದ್ರೆ ಇದೇ ಎಡಚರರು, ಅರ್ಥಾತ್ ದೇಶ ವಿರೋಧಿಗಳು. ನೀವು ಇಂಥವರಿಗೆ, ನೀವು ಕಾಂಗ್ರೆಸ್ಗೆ, ನೀವು ರಾಹುಲ್ ಗಾಂಧಿಗೆ ಮತವನ್ನ ಹಾಕ್ತೀರಾ ಅಂತಂದ್ರೆ ನೀವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದೀರಾ ಅಂತಾನೆ ಅರ್ಥ. ಹಾಗಾಗಿ ಆಯ್ಕೆ ಇರೋದು ನಿಮ್ಮ ಕೈಯಲ್ಲಿ. ಅದಕ್ಕೆ ಮತ್ತೆ ಕೇಳ್ತೀನಿ, ಪಾಕಿಸ್ತಾನಕ್ಕೆ ರಾಹುಲ್ ಗಾಂಧಿ ಬೇಕು, ನೇಪಾಳಕ್ಕೆ ಮೋದಿಜಿ ಯೋಗಿಜಿ ಬೇಕಂತೆ, ನಿಮಗೆ ಯಾರು ಬೇಕು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥ ಕುತೂಹಲ ನನಗಂತೂ ಬಹಳಷ್ಟಿದೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.